ಹಲೋ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್. ನಾನು ಈ ವ್ಲಾಗ್ನ ಮಾರ್ನಿಂಗಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇವತ್ತು ಸ್ವಲ್ಪ ಮೇಕಪ್ ಇದೆ ಆ್ಯಂಡ್ ಮಮ್ಮಿ ಮನೆಗೆ ಹೋಗಬೇಕು. ಸೊ ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಆಲ್ರೆಡಿ ಟೈಮ್ ಬಂದು 9:45, ಆಲ್ಮೋಸ್ಟ್ 10 o'clock ಆಗಿದೆ. ಸೊ ನನ್ನ ಹಸ್ಬೆಂಡು ಆಫೀಸ್ ಹೋಗೋ ಟೈಮಲ್ಲಿ ನನಗೆ ಡ್ರಾಪ್ ಮಾಡ್ತೀನಿ, ರೆಡಿ ಆಗು ಅಂತ ಹೇಳಿದ್ದಾರೆ. ಸೊ ರೆಡಿ ಆಗಬೇಕು, ಫ್ರೆಶ್ ಅಪ್ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಟೀ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಫ್ರೆಶ್ ಅಪ್ ಆಗಬೇಕು. ಸೊ ವಿಲ್ ಸಿ ಯು ದೇರ್ ಗೈಸ್. ಸೊ ಫಸ್ಟು ಟೀ ಮಾಡೋಣ ಅಂತ ಹೇಳಿ ಟೀಗೆ ಇಟ್ಬಿಟ್ಟು ಚಿಟ್ಟಿಮಗೆ ಸ್ನಾನ ಮಾಡಿಸಿ ನಮ್ಮ ಅತ್ತೆಗೆ ಕೊಟ್ಬಿಟ್ಟೆ ರೆಡಿ ಮಾಡಿಸೋದಕ್ಕೆ. ಆ್ಯಂಡ್ ನಮ್ಮ ಅತ್ತೆಗೆ ಟೀ ಕೊಟ್ಬಿಟ್ಟು ಚಿಟ್ಟಿಮನ ರೆಡಿ ಮಾಡೋಕ್ಕೆ ಅಂತ ಹೇಳಿದೆ. ಅಷ್ಟೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಬೋದು ಅಂತ ಹೇಳಿ ಬ್ರೇಕ್ಫಾಸ್ಟ್ ತಿಂದು ಹೊರಟ್ವಿ ಅಮ್ಮನ ಮನೆಗೆ. ಟೈಮ್ ನೋಡಿದ್ರೆ 10:30 ಆಗಿಬಿಟ್ಟಿತ್ತು ಮಾರ್ನಿಂಗು. ಆಫೀಸ್ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡು ನಮ್ಮ ನಾದಿನಿ ಮನೆಯಲ್ಲಿ ಬಿಟ್ಟು ಹೋಗಿದ್ರು. ಸೊ ಅಲ್ಲಿ ನನ್ನ ತಮ್ಮನ ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ವಿ. ಅಷ್ಟರಲ್ಲಿ ಚಿಟ್ಟಿಮ ಸರಿ ಅಂತ ಹೇಳಿ ಅಲ್ಲೊಂದು 1/2 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಬಂದ ಅಂತ ಅಮ್ಮನ ಮನೆಗೆ ಬಂದ ಕೂಡಲೇ ಚಿಟ್ಟಿಮ್ಮ ಐಸ್ ಕ್ರೀಮ್ ಬೇಕು ಅಂತ ಸಿಕ್ಕಾಪಟ್ಟೆ ಆಟ ಮಾಡಿದ್ಲು. ಸರಿ ಅಂತ ಹೇಳಿಬಿಟ್ಟು ಅವ್ರ ಮಾವ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದರು. ಚಿಟ್ಟಿಮಗಂತೂ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಕೊಂಡು ತಿಂತಾಳೆ. ಐಸ್ ಕ್ರೀಮ್ ಕೊಟ್ಟರೆ ಇನ್ನೇನು ಬೇಡ, ಐಸ್ ಕ್ರೀಮು ಇನ್ನೊಂದು ಚಾಕ್ಲೇಟ್ ಇದ್ಬಿಟ್ರೆ ಇನ್ನೇನು ಬೇಡ, ಊಟನೂ ಬೇಡ ಏನು ಬೇಡ ಅಂತ ಅಷ್ಟು ಇಷ್ಟಪಟ್ಕೊಂಡು ತಿಂತಾಳೆ. ಸೊ ಅವಳು ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾದಮೇಲೆ ಸ್ವಲ್ಪ ಟಯರ್ಡ್ ಅನಿಸ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಮಲ್ಕೊಂಡು ಎದ್ದು ನೋಡಿದಾಗ ಟೈಮ್ ಬಂದು 3 ಗಂಟೆ ಆಗಿಬಿಟ್ಟಿತ್ತು. ಅವಾಗ ಎದ್ದು ಲಂಚ್ ಮಾಡೋಷ್ಟರಲ್ಲಿ ಕ್ಲೈಂಟ್ ಕಡೆಯಿಂದ ಕಾಲ್ ಬಂತು, ಮೇಕಪ್ಗೆ ಬರ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಸರಿ ಬೇಗ ಲಂಚ್ ಮಾಡಿಕೊಂಡು ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡೆ. ಕ್ಲೈಂಟ್ ಬರೋಷ್ಟರಲ್ಲಿ ಪ್ರಿಪೇರ್ ಮಾಡ್ಕೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ಚಿಟ್ಟಿಮ್ಮ ಮಲ್ಕೊಂಬಿಟ್ಟಿದ್ಲು. ನಾನು ಇನ್ನೇನು ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಎದ್ಬಿಟ್ಲು. ಸರಿ ಅಂತ ಅವಳನ್ನ ಮಮ್ಮಿಗೆ ಕೊಟ್ಬಿಟ್ಟು ನಾನು ಮೇಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ ಹೇರ್ ಸ್ಟೈಲ್ ಮಾಡೋಣ ಅಂತ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ನೋಡಿ, ಅಮ್ಮ ಏನಾದರೂ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಅವ್ರ ಮಕ್ಳು ಯಾವ ರೀತಿ ಇರ್ತಾರೆ ನೋಡಿ. ನಾನು ಮೇಕಪ್ ಮಾಡುವಾಗ ಅಲ್ಲಿ ಯಾವುದೋ ಲಿಪ್ಸ್ಟಿಕ್ ಸಿಕ್ಬಿಟ್ಟಿದೆ. ಅದನ್ನು ನೋಡಿ ಮುಖ ಪೂರ್ತಿ ಯಾವ ರೀತಿ ಹಚ್ಕೊತಿದ್ದಾಳೆ. ನಮ್ಮ ಮಮ್ಮಿ ಹಚ್ಚೋ ಥರ ನಾನು ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೇಕಪ್ ಮುಗಿಸ್ಕೊಂಡು ಫುಲ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಅಂತ ಹಾಗೆ ಮಲಗಿಬಿಡುತ್ತೆ. ಇವಾಗ ಟೈಮ್ ನೋಡ್ರೆ ಬಂದು 5:30 ಆಗಿಬಿಟ್ಟಿದೆ. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಐ ಮೀನ್ ಸ್ನಾನನೂ ಮಾಡಿಲ್ಲ. ಆ್ಯಂಡ್ ನೀರು ಕಾದಿದೆ, ಇವಾಗ ಹೋಗಿ ಸ್ನಾನ ಮಾಡಬೇಕು ಫಸ್ಟು. ಆ್ಯಂಡ್ ನನ್ನ ತಮ್ಮಂಗೆ ಜ್ಯೂಸ್ ತೊಗೊಂಬ ಅಂತ ಹೇಳಿದ್ದೀನಿ. ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡ್ಕೊಬೇಕು.
ಆ್ಯಂಡ್ ಚಿಕ್ಕಿ ಮಮ್ಮಿ ಜೊತೆ ಆಡ್ತಿದ್ದಾಳೆ. ಅವಳಿಗೆ ನಮ್ಮ ಮಮ್ಮಿ ಸಿಕ್ಕಿದ್ರೆ ಇನ್ಯಾರು ಬಿಡ, ಮಮ್ಮಿ ಜೊತೆ ಆಡ್ಕೊಂಡು ಹಂಗೆ ಕಳೆದ್ಬಿಟ್ಟಾಳೆ. ಸೊ ಎಸ್ ಗೈಸ್, ಇವಾಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಗೈಸ್ ಇವಾಗ ತಾನೇ ಫ್ರೆಶ್ ಅಪ್ ಆಯಿತು. ಆ್ಯಂಡ್ ಪಲ್ಪಿ ಆರೆಂಜ್ ಕುಡಿಬೇಕು ಅಂತ ಹೇಳ್ಬಿಟ್ಟು ಪಲ್ಪಿ ಆರೆಂಜ್ ತರಿಸ್ಕೊಂಡೆ. ಮಿಲ್ಕ್ ಮೇಡ್ ಪಲ್ಪಿ ಆರೆಂಜ್. ಆ್ಯಂಡ್ ನೋಡಿ ಏನು ಮತ್ತೆ ತಿಂತಾರದು? ಏನು ತಿಂತ ಇದೆಯಾ ನೀನೇನು ತಿಂತ ಇದೆಯಾ? ಏನದು? ಮಿಕ್ಚರ್ ಚಿಪ್ಸು, ಪೊಟ್ಯಾಟೊ ಚಿಪ್ಸ್. ಹೇಳು ಅಲ್ಲೇಳು, ಪೊಟ್ಯಾಟೊ ಚಿಪ್ಸ್ ಹೇಳು. ಸೊ ಪಲ್ಪಿನ ಸ್ವಲ್ಪ ಜಾಸ್ತಿ ಇದ್ದಂಗಿದೆ. ಆಮೇಲೆ ಈವ್ನಿಂಗು ನನ್ನ ಹಸ್ಬೆಂಡ್ ಕಾಲ್ ಮಾಡಿ ರೆಡಿ ಆಗೋ ಎಲ್ಲ ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ರೆಡಿಯಾಗಿ ಎಲ್ಲ ಹೊರಗಡೆ ಹೊರಟ್ವಿ ಚಾಟ್ಸ್ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು. ಅಲ್ಲಿ ನಾವು ಒಂದು ಗೋಬಿ ಆರ್ಡ್ರ್ ಮಾಡಿದ್ವಿ. ಗೋಬಿ ಏನೋ ಚೆನ್ನಾಗಿತ್ತು. ಆಮೇಲೆ ನೂಡಲ್ಸ್ನ ಆರ್ಡ್ರ್ ಮಾಡಿದ್ವಿ. ನೂಡಲ್ಸ್ ಚೆನ್ನಾಗಿದ್ದಿಲ್ಲ, ಟೇಸ್ಟೇನು ಓಕೆ ಅನಿಸ್ತಾ ಇತ್ತು. ಆಮೇಲೆ ಬೋಟಿ ಮಸಾಲ ಎಲ್ಲ ತಿಂದ್ಬಿಟ್ಟು ಮನೆಗೆ ಹೊರಟು ಬಂದ್ವಿ. ನೂಡಲ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಪಾರ್ಸೆಲ್ ಆರ್ಡ್ರ್ ಮಾಡಿದ್ವಿ. ಆಮೇಲೆ ಟೇಸ್ಟ್ ನೋಡ್ಮೇಲೆ ಗೊತ್ತಾಯಿತು. ಸರಿ ಅಂತ ಕ್ಯಾನ್ಸಲ್ ಮಾಡೋಣ ಅನ್ನೋಷ್ಟರಲ್ಲಿ ಅವ್ರು ಪ್ಯಾಕ್ ಮಾಡಿಬಿಟ್ಟಿದ್ರು. ಸರಿ ಅಂತ ತೊಗೊಂಡು ಬಂದ್ವಿ. బాగుంది అది బాగుందా? ನೀನು ಎಲ್ಲ ಆಮೇಲೆ ಮನೆಗೆ ತೊಗೊಂಬಂದು ಚಿಟ್ಟಿ ಮಾಯ ಕೊಟ್ವಿ. ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಈ ಚಿಕ್ಕ ಮಕ್ಕಳಿಗೆ ನೂಡಲ್ಸ್ ಆಗಿರ್ಬೋದು, ಈ ಥರ ಏನಾದರೂ ತಿಂಡಿ ಕೊಟ್ಟರು ಇಷ್ಟಪಟ್ಟು ತಿಂತಾರಲ್ವ. ಅವಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದ್ಲು. ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಆದ್ರೂ ಒಂದು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಬಿಟ್ಬಿಟ್ಲು. ಆಮೇಲೆ ಅಮ್ಮ ಊಟ ಮಾಡು ಅಂತ ಹೇಳಿದ್ರು. ಬಟ್ ನನಗೇನು ಹೊಟ್ಟೆ ಹಸಿವು ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಎಸ್ ಗೈಸ್, ರಾತ್ರಿ ವ್ಲಾಗ್ನ ಏನು ಮಾಡಿದೆ ಮಟ್ಬಿಟ್ಟಿದ್ದೆ. ಸೊ ಇವಾಗ ತಾನೇ ಇದೆ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ ಕೇಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ಮತ್ತೆ ಮುಂದಿನ ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.